ಫೈನಲಿ ಶಿಕ್ಷಕರ ನೇಮಕಾತಿಗೆ 3 ವಿಭಾಗದ ಪರೀಕ್ಷೆಗಳಿಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಒಂದು ಅಧಿಕೃತವಾದ ಅಧಿಸೂಚನೆ ಪ್ರಕಟ ಆಗಿರುವಂಥದ್ದು. PSTR ನೋಟಿಫಿಕೇಷನ್ ಆಗಿದೆ, HSTR ನೋಟಿಫಿಕೇಷನ್ ಆಗಿದೆ ಆ್ಯಂಡ್ ಹಾಗೆಯೇ GPSTR ನೋಟಿಫಿಕೇಷನ್ ಆಗಿದೆ. ಅಂದರೆ ಒಂದೊಂದು PDF ಏನಿದೆ ನಿಮಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು PDF ಹೆಚ್ಚು ಕಡಿಮೆ 45ರಿಂದ ಹಿಡಿದು 50 ಪುಟಗಳ PDF ಇದೆ. ಅದು ಒಂದೊಂದು PDF ಕೂಡ ಅಷ್ಟನ್ನು ಹೇಳಲಿಕ್ಕೆ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಹಾಗಾಗಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆ ಒಂದು PDF ಪೇಜಸ್ಸಲ್ಲಿ ಯಾವುದು ಮುಖ್ಯವಾದಂಥ ಅಂಶಗಳಿದೆ ಅವುಗಳ ಕಡೆ ನಿಮಗೆ ಮಾಹಿತಿನ ಕೊಡೋ ಪ್ರಯತ್ನ ಅಷ್ಟೇ ಇದು. ಸೊ ಮೊದಲು HSTರಿಂದ ಸ್ಟಾರ್ಟ್ ಮಾಡೋಣ. ಸೊ ನೀವು ತಮ್ಮನೇಲಿ ಅಬ್ಸರ್ವ್ ಮಾಡಿರ್ಬೋದು, ಅಂದರೆ ಓದ್ಕೊಳ್ಳಿಕ್ಕೆ ಟೈಮ್ ಅಂತೂ ತುಂಬ ಕಡಿಮೆ ಇದೆ. ಅದರಲ್ಲೂ ಒಂದು ಏನಪ್ಪ ಅಂತಂದರೆ ಈ PSTR ಅಭ್ಯರ್ಥಿಗಳು ಅಂತ ಯಾರಿದ್ದಾರೆ ಅವರಿಗೆ ತುಂಬ ಕಡಿಮೆ ಟೈಮ್ ಇದೆ ಈಗ. ಅಂದರೆ ಅವರಿಗೆ 2 ತಿಂಗಳು ಟೈಮ್ ಸಿಗಲ್ಲ, ಅಷ್ಟು ಆ ಟೈಮ್ ಡ್ಯೂರೇಷನ್ ಕಡಿಮೆ ಇದೆ. ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಟಿಲ್ ಎಕ್ಸಾಮ್ ಡೇಟ್ ಎಂಡ್ ಆಗೋ ತನಕ ಆ್ಯಂಡ್ ಹಾಗೆಯೇ ಎಕ್ಸಾಮ್ ಡೇಟ್ ಏನು ಅನೌನ್ಸ್ ಮಾಡಿದರೆ ಅಲ್ಲಿವರೆಗೆ, ಆಯಿತಾ. ಹಾಗಾಗಿ ಇದೇ ತಿಂಗಳು 18ರಿಂದ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಭಾಳ ಪ್ರಮುಖವಾಗಿ ಅಪ್ಲಿಕೇಶನ್ ಪ್ರೊಸೀಜರು ಮತ್ತು ಫೀಸ್ ಪೇಮೆಂಟು, ಎಂಡ್ ಡೇಟು ಮತ್ತು ಹುದ್ದೆಗಳ ವರ್ಗೀಕರಣ ಹೇಗಾಗಿದೆ ಇಲ್ಲಿ, ಮತ್ತು ಫೀಸ್ ಸ್ಟ್ರಕ್ಚರ್ ಏನಿದೆ, ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟು, ಇವುಗಳ ಬಗ್ಗೆ ಮಾಹಿತಿಯನ್ನು ಮೇಯ್ನ್ಲಿ ಬೇಕಾಗಿರುವಂತೆ ಕೊಟ್ಬಿಡ್ತೀನಿ. ಇದಕ್ಕಿಂತ ಆಚೆ ಸೊ ನಿಮಗೆ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಬೇಕು ಅಂತಂದರೆ ಸೊ ದಯಮಾಡಿ ಈ PDF ಎಲ್ಲವೂ ಅದು ಇನ್ಫಾರ್ಮೇಷನ್ ಅಟ್ಯಾಚ್ ಆಗಿದೆ. ಅವುಗಳನ್ನು ನೀವು ಭಾಳ ಸೂಕ್ಷ್ಮವಾಗಿ ಅವೆಲ್ಲವನ್ನು ಅಬ್ಸರ್ವ್ ಮಾಡಿಕೊಂಡು ನೋಡಿಕೊಂಡು ಸೊ ನಮ್ಮ ಕ್ಯಾಟಗರಿಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ವರ್ಗೀಕರಣ ಆಗಿದೆ ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಅಪ್ಲಿಕೇಶನ್ ಹಾಕೋದು ಬೇಡ. ಒಂದ್ಸಲ ನೋಟಿಫಿಕೇಷನ್ ಓದ್ಕೊಳ್ಳಿ. ಸೊ ಓದಿದ ನಂತರದಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿ, ಆವಾಗ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಆಗೋದಿಲ್ಲ. ಅಲ್ಲಿ ನೋಡಿ 12ನೇ ತಾರೀಕಲ್ಲಿ ಅಂದರೆ ಎಲ್ಲವೂ ಕೂಡ ಇವತ್ತು ಅಪ್ಡೇಟ್ ಆಗಿಬಿಟ್ಟಿದೆ ಎಲ್ಲ ನೋಟಿಫಿಕೇಷನ್ಸು. ನೇಮಕಾತಿ ಅಧಿಸೂಚನೆ ಅಂತ ಹೇಳಿದ್ದಾರೆ ಇಲ್ಲಿ. ಆನ್ಲೈನಲ್ಲಿ ಅರ್ಜಿ ದೊರೆಯುವ ದಿನಾಂಕ 18/8/2026, ಇದೇ ತಿಂಗಳು 18ರಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಇನ್ನು 1 ವೀಕ್ ಟೈಮ್ ಇದೆ ಆನ್ಲೈನ್ ಪ್ರಾಸೆಸ್ಗೆ. ಇನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದು 7/9/2026, 18/8/2026ರಿಂದ 7/9/2026. ಅಂದರೆ ನಿಮಗೆ 1 ತಿಂಗಳು ಟೈಮ್ ಇಲ್ಲ ಇಲ್ಲಿ. ವಿತಿನ್ 50 to 20 ಡೇಸ್ ಒಳಗಡೆ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಇಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಓದ್ಬಿಟ್ಟು ಸೊ ಡೈರೆಕ್ಟು ವಿಚ್ ಈಸ್ ಇಂಪಾರ್ಟೆಂಟು ಅದ್ರ ಕಡೆ ಗಮನ ಹರಿಸೋಣ ಈಗ. 2026-27ನೇ ಸಾಲಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ವಿಭಾಗೀಯ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಇದು ಮೈಸೂರು ಡಿವಿಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇದೇ ಥರ ಬೇರೆ ಬೇರೆ ಎಲ್ಲ ಜಿಲ್ಲೆಗಳ ನೋಟಿಫಿಕೇಷನ್ ಇದೆ, ಅಲ್ಲಿ ನೋಡ್ಕೊಳ್ಳಿ ನೀವು. ಖಾಲಿ ಇರುವ ಪ್ರೌಢಶಾಲಾ ಸಹಶಿಕ್ಷಕರು ಕನ್ನಡ ಭಾಷೆ, ಆಂಗ್ಲ ಭಾಷೆ, ಕಲಾ ಅಂದರೆ ಸೋಷಿಯಲ್ ಸೈನ್ಸ್ ಬರುತ್ತೆ ಅಲ್ಲಿ. ಇನ್ನು ಜೀವ ವಿಜ್ಞಾನ, ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ಮು, ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಮೈಸೂರು ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ, ಅಂದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೆಲವು ಬೋಧನಾ ಹುದ್ದೆಗಳಿಗೆ ನೇಮಕಾತಿ, ವಿಶೇಷ ನಿಯಮಗಳು. ಸೊ ಅಲ್ಲಿ ಏನು ರೂಲ್ಸು ಅಪ್ಲಿಕೇಬಲ್ ಆಗುತ್ತೆ ಅವೆಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಅದರ ನಂಬರ್ಸ್ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು. 10/8/2026 ನಿಯಮಗಳ ಅನ್ವಯ ಆಯ್ಕೆ ಮಾಡಲಿಕ್ಕೆ ಈ ನೇಮಕಾತಿ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದೀವಿ. ಸೊ ಆರಂಭದಲ್ಲೇ ಹೇಳಿದಾಗೆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ 18/8/2026ರಿಂದ 7/9/2026 ತನಕ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ನಿಗದಿಪಡಿಸಿದಂಥ ಕೊನೆಯ ದಿನ ಅಂದರೆ ದಿನಾಂಕ 7/9/2026ಕ್ಕೆ ನಿಯಮಾನುಸಾರ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರ್ತಕ್ಕಂಥ ಅರ್ಜಿ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ. ಸೊ ಪ್ಯೂರ್ಲಿ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ಸನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಈಗ ಇದಾದ ನಂತರದಲ್ಲಿ ಯಾವುದ್ಯಾವುದು ಭಾಳ ಪ್ರಮುಖವಾಗಿದೆ ಅವುಗಳ ಕಡೆ ಈಗ ನೋಡೋಣ. ಈಗ ನೋಡಿ, ಇಲ್ಲಿ ನಂಬರ್ ಆಫ್ ಪೋಸ್ಟು ಈ ಮೈಸೂರು ವಿಭಾಗದಲ್ಲಿ ಎಷ್ಟು ಪೋಸ್ಟ್ ಅಲಾಟ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮೈಸೂರು ವಿಭಾಗದಲ್ಲಿ ಆಯ್ಕೆಗಾಗಿ ಪ್ರಕಟಿಸಲಾದ ಮೂಲ ವೃಂದದ ಹುದ್ದೆಗಳು. ಸೊ ಇದೇ ಥರ ಎಲ್ಲ ಜಿಲ್ಲೆಯ ಮೂಲ ವೃಂದದ ಹುದ್ದೆಗಳನ್ನು ಕ್ಲಾಸಿಫಿಕೇಷನ್ ಮಾಡಿದರೆ ನೀವು ಆಯಾ ಜಿಲ್ಲೆಗೆ ಬಂದರೆ ನೀವು ಅಲ್ಲಿ ನೋಡ್ಕೊಳ್ಳಿ ಇದನ್ನು. ಸೊ ಇದು ಬಂದ್ಬಿಟ್ಟು HSTR ಪ್ರೌಢಶಾಲಾ ಸಹಶಿಕ್ಷಕರ ವೃಂದದ ಹುದ್ದೆಗಳು. ಕನ್ನಡ ಭಾಷೆ 169 ಹುದ್ದೆಗಳಿದೆ ಇಲ್ಲಿ, ಆಂಗ್ಲ ಭಾಷೆ 170, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ 83, ಇನ್ನು ಕಲಾ ಶಿಕ್ಷಕರು ಇಂಗ್ಲೀಷ್ ಮಾಧ್ಯಮ 126. ನೋಡಿ, ಕಲಾ ಶಿಕ್ಷಕರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಇವೆರಡೂ ಕೂಡ ಇಲ್ಲಿ ಹಂಚಿಕೆ ಆಗಿರುವಂಥದ್ದು ಹುದ್ದೆಗಳು. ಇನ್ನು ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 76 ಪೋಸ್ಟ್ ಇದೆ. ಇನ್ನು ಅಗೇನ್ ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 90 ಪೋಸ್ಟ್ ಇದೆ ಇಲ್ಲಿ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂದರೆ ಅದು HSTR ಕ್ಯಾಡರ್ಗೆ ಬರುತ್ತೆ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳು ಬಂದು 34. ಸೊ ಇವೆಲ್ಲವನ್ನು ಇನ್ಕ್ಲೂಡಿಂಗ್ ಫಿಸಿಕಲ್ ಟೀಚರ್ಸ್ನು ಸೇರಿ ಸುಮಾರು 748 ಹುದ್ದೆಗಳನ್ನು ಇಲ್ಲಿ ಮೈಸೂರು ವಿಭಾಗಕ್ಕೆ HSTR ಟೀಚರ್ ರಿಕ್ರೂಟ್ಮೆಂಟ್ಗೆ ಇಲ್ಲಿ ಅಲಾಟ್ ಮಾಡಿರುವಂಥದ್ದು, ಆಯಿತಾ. ಇನ್ನಾದರೆ ನಿಮಗೆ ಈಗ ಆನ್ಲೈನ್ ಪ್ರೊಸೀಜರೆಲ್ಲ ನಿಮ್ಗೆ ಗೊತ್ತೇ ಇದೆ, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಬಿಟ್ಟು. ಅದು ಅಫಿಷಿಯಲ್ ಲಿಂಕ್ ಇದೆ ನಿಮಗೆ, ಬಿಡ್ತಾರೆ 18ಗೆ ಇದೇ ಮಂತು.
ಸೊ ಯೂಸರ್ ನೇಮು ಪಾಸ್ವರ್ಡ್ ಎಲ್ಲ ಕೊಟ್ಕೊಂಡು ಫಸ್ಟು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ಕ್ರಿಯೇಟ್ ಮಾಡಬೇಕು ಯೂಸರ್ ನೇಮ್ ಪಾಸ್ವರ್ಡನ್ನು ನಿಮ್ಮ ಮೇಲ್ ಐ ಡಿ ಕೊಟ್ಬಿಟ್ಟು, ಅದಾದ ನಂತರದಲ್ಲಿ ಲಾಗಿನ್ ಪಾಸ್ವರ್ಡ್ ಬಂದಮೇಲೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ನೆಕ್ಸ್ಟು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ವಿಂಡೋ ಓಪನ್ ಆಗಬೇಕು ಅಂತಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಆಗಬೇಕು. ಅದಾದ ನಂತರದಲ್ಲಿ ವಿಂಡೋ ಓಪನ್ ಆಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಎಲ್ಲವೂ ಅಲ್ಲಿ ನಿಮಗೆ ಏನೇನು ಕೇಳುತ್ತೆ ಎಲ್ಲ ಅಪ್ಲಿಕೇಶನ್ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ದಯಮಾಡಿ ನಿಮಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಯಾವುದೇ ವಿತೌಟ್ ಎನಿ ಡೌಟ್ಸ್ ದಯಮಾಡಿ ಅಪ್ಲೈ ಮಾಡಿ. ಏನಾದರೂ ನನಗೆ ತೊಂದರೆ ಆಗುತ್ತೆ, ಆಗ್ಲಿಕ್ಕೆ ಬರಲ್ಲ, ತಪ್ಪಾಗಿ ಇನ್ಫಾರ್ಮೇಷನ್ ಟೈಪ್ ಮಾಡುವಂಥದ್ದು ಇವೆಲ್ಲ ಆದರೆ ಸೈಬರ್ ಸೆಂಟ್ರಲ್ಲಿ ಹಾಕ್ಬಿಡಿ, ತಲೆನೋವು ಬೇಡ, ಆಯಿತಾ. ನೆಕ್ಸ್ಟು ಒಂದಷ್ಟು ಸಾಮಾನ್ಯ ಸೂಚನೆಗಳು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಏನು ಸಾಮಾನ್ಯ ಸೂಚನೆಗಳು? ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಮತ್ತು ಆನ್ಲೈನ್ ಬ್ಯಾಂಕ್ ಚಲನ್ ಮುಖಾಂತರವಾಗಿ ಶುಲ್ಕವನ್ನು ಪಾವತಿ ಮಾಡ್ಬೋದು. ಅಂದರೆ ಅರ್ಥ ಏನು? ನಿಮಗೆ ಎರಡು ರೀತಿಯಲ್ಲಿ ಅವಕಾಶ ಇದೆ ಫೀಸ್ ಪೇ ಮಾಡಲಿಕ್ಕೆ. ಒಂದು ಆನ್ಲೈನ್ ಮುಖಾಂತರ, ಇನ್ನೊಂದು ಆಫ್ಲೈನ್ ಮುಖಾಂತರ. ಅಂದರೆ ಇಲ್ಲಿ ಒಂದೇ ಬ್ಯಾಂಕ್ನ ಹೇಳಿದರೆ, ದಟ್ ಈಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದೇ ಬ್ರಾಂಚ್ ಆದರೂ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ. ಇನ್ಯಾವುದೋ ರೂಪದಲ್ಲಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಅವಕಾಶ ಇರಲ್ಲ. ಇಂಟರ್ನೆಟ್ ಕ್ರ್ಯಾಶನ್ನು ತಪ್ಪಿಸಲಿಕ್ಕೆ ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸೋದು. ಆಲ್ಮೋಸ್ಟ್ ಎಲ್ಲ ಇಲಾಖೆ ಪರೀಕ್ಷೆಗಳು ಇದನ್ನೇ ಹೇಳೋದು. ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸರ್ವರ್ ಬ್ಯುಸಿ ಬರುತ್ತೆ, ಮತ್ತೇನೋ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ನೀವು ಮುಂದೆ ಆಗ್ತಾರೆ, ಡೇಟು ಎಕ್ಸ್ಟೆಂಡ್ ಆಗುತ್ತೆ, ಇವೆಲ್ಲ ನಂಬಲಿಕ್ಕೆ ಹೋಗಬೇಡಿ. ಫಸ್ಟು ಈಗ ಕೊಟ್ಟಿರ್ತಕ್ಕಂಥ ಡೇಟಿಗೆ ಮೈಂಡಲ್ಲಿ ಸ್ಟೆಗನ್ ಆಗಬೇಕು. ನೀವು ಫಸ್ಟು ನಿಮ್ಮ ಪ್ರಾಸೆಸ್ ಮುಗಿಸ್ಕೊಳ್ಳಿ ಮೊದಲು, ಆಯಿತಾ. ಸೊ ನೆಕ್ಸ್ಟು ಇದಾದ ನಂತರದಲ್ಲಿ ನೋಡಿ ಇಲ್ಲೊಂದು ಪಾಯಿಂಟನ್ನು ಹೇಳ್ತಾರೆ ಇಲ್ಲಿ. 2026ನೇ ಸಾಲಿಗೆ PST GPT HST ನೇಮಕಾತಿಗೆ ಪ್ರತ್ಯೇಕವಾಗಿ ನೋಟಿಫಿಕೇಷನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಆದರೆ 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಅಧಿಸೂಚನೆಯನ್ನು ಹೊರಡಿಸಿದರೂ ಸಹ ಸದರಿ ಸೂಚನೆಯಲ್ಲಿ ನಮೂದು ಮಾಡಿದಂಥ ವಿವಿಧ ವೃಂದಗಳಿಗೆ PST GPT HST ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದೇ ಆನ್ಲೈನ್ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಅಂದರೆ ನೀವು 3 ಕೇಡರ್ಗೂ PST GPT HSTR ನಿಮಗೆ ಅರ್ಹತೆ ಇದ್ದರೆ ಒಂದೇ ಅಪ್ಲಿಕೇಶನಲ್ಲಿ ಆ 3 ಹುದ್ದೆಗಳಿಗೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ ಅಂತ. ಅದು ಒಳ್ಳೆಯದೇ. ಅದು ಸುಮ್ಮನೆ ಸಪ್ರೇಟಾಗಿ ಹಾಕೋ ಬದಲು ಒಂದೇ ಅಪ್ಲಿಕೇಶನಲ್ಲಿ 3 ಹುದ್ದೆಗಳಿಗೆ ಹಾಕುವಂಥದ್ದು, ಅದು ಡಿಸೈನ್ ಮಾಡಿದ್ರೆ ಸಾಫ್ಟ್ವೇರ್ ಇದೆ, ಅದು ತೊಂದರೆ ಇಲ್ಲ. ಅಪ್ಲಿಕೇಶನ್ ಹಾಕಲಿಕ್ಕೆ ಆ ಥರ ಅವಕಾಶ ಇದೆ ಈಗ, ಆಯಿತಾ. ಆಮೇಲೆ ನೋಡಿ ಇಲ್ಲೊಂದು ಹೇಳಿದರೆ ಇಲ್ಲಿ 3ನೇ ಪಾಯಿಂಟಲ್ಲಿ, ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬೇಕು ಅಂತ. ಒಂದು ವೃಂದದ ಒಂದು ಹುದ್ದೆಗೆ ನೀವು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬೇಕು, ಬೇರೆ ಬೇರೆ ಜಿಲ್ಲೆಯನ್ನು ಇಲ್ಲಿ ನೀವು ಆಯ್ಕೆ ಮಾಡೋಂಗಿಲ್ಲ ಅಂತ. ಈಗ ಮೈಸೂರಲ್ಲಿ ಯಾವುದಾದ್ರು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂತಂದರೆ, ಈಗ ಮೈಸೂರು ಜಿಲ್ಲೆಯನ್ನು ನೀವು ತೋರಿಸಿದರೆ ಅದೇ ಹುದ್ದೆಗೆ ಇನ್ನೊಂದು ಬೇರೆ ಜಿಲ್ಲೆಯನ್ನು ಆಯ್ಕೆ ಮಾಡೋಂಗಿಲ್ಲ. ಒಂದು ವೃಂದದ ಹುದ್ದೆಗೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಇಲ್ಲ ಆಯ್ಕೆ ಮಾಡಬೇಕು ಅಂತ ಹೇಳಿದರೆ, ಆಯಿತಾ. ನೆಕ್ಸ್ಟು ಅದೇ ರೀತಿ ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ. ಸೊ ಬೇರೆ ಬೇರೆ ಹುದ್ದೆಗಳಾದರೆ ನಿಮ್ಗೆ ಅವಕಾಶ ಬರುತ್ತೆ. ಆದರೆ ಒಂದೇ ವೃಂದದ ಹುದ್ದೆಗೆ ಬೇರೆ ಬೇರೆ ಜಿಲ್ಲೆಯನ್ನು ತೋರಿಸುವಂತಿಲ್ಲ, ಒಂದು ಜಿಲ್ಲೆಯನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಮುಖ್ಯವಾದಂಥ ಪಾಯಿಂಟು. ಸೊ ಇನ್ನು ನೆಕ್ಸ್ಟು ನೋಡಿ ಇಲ್ಲೂ ಅಷ್ಟೇ, ನೀವು ಎಕ್ಸಾಮನ್ನು ಬರೀಬೇಕಾದ್ರೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಇಲ್ಲಿ ನೀವು ಆಯ್ಕೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ಪ್ರೌಢಶಾಲಾ ಸಹಶಿಕ್ಷಕರ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 1 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇರುತ್ತೆ. ಆದರೆ ನೀವು ಎಕ್ಸಾಮನ್ನು ಬರೀಬೇಕು ಅಂತಂದರೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಆದರೆ ಪ್ರತಿ ವೃಂದಕ್ಕೂ ಏನು ಮಾಡಬೇಕು, ಆವಾಗ ನೀವು ಬೇರೆ ಬೇರೆ ಫೀಸನ್ನು ಇಲ್ಲಿ ಪೇ ಮಾಡಬೇಕಾಗತ್ತೆ. ಅದೊಂದು ಮುಖ್ಯವಾದಂಥ ಪಾಯಿಂಟ್ ಇಲ್ಲಿ. ಸೊ ಇನ್ನು ನೆಕ್ಸ್ಟು ಅದೇ ಇಲ್ಲಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಏನು ಪ್ರೊಸೀಜರ್ ಹೇಳಿದರೆ ಇಲ್ಲಿ ಅವೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಭಾಳ ಮುಖ್ಯವಾದಂಥ ದಿನಾಂಕ ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಆನ್ಲೈನನ್ನು ಅರ್ಜಿ ಸಲ್ಲಿಸಲಿಕ್ಕೆ ವೇಳಾಪಟ್ಟಿ. ಸೊ ಇದೇ ತಿಂಗಳು 18ರಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 7/9/2026. ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು 10/9/2026. ಈಗ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಹಿಂದುಳಿದ ಪ್ರವರ್ಗಗಳು ಇವರಿಗೆಲ್ಲ 750. ಇದು ಆಲ್ರೆಡಿ C&R ಅಲ್ಲಿ ಮೆನ್ಷನ್ ಮಾಡಿದರು. ಇನ್ನು ಒಂದೇ ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 1125 ರೂಪಾಯಿ ಚಾರ್ಜಸ್ ಆಗುತ್ತೆ ಅವ್ರಿಗೆ. ಸೊ ಒಂದೇ ವೃಂದದ 2 ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತು ಅಂತಂದರೆ, ಒಂದೇ ವೃಂದದ 2 ಹುದ್ದೆಗೆ ಅರ್ಜಿಯನ್ನು ಹಾಕಿದ್ರೆ 1125 ರೂಪಾಯಿ ಆಗುತ್ತೆ ಅಲ್ಲಿ. ಸೊ ನೆಕ್ಸ್ಟು ಇನ್ನು ಪರಿಶಿಷ್ಟ ಜಾತಿ ವರ್ಗ ಪ್ರವರ್ಗ 1 ಮಾಜಿ ಸೈನಿಕ ಅಂಗವೈಕಲ್ಯ ಉಳ್ಳಂಥ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಸೊ 500 ರೂಪೀಸ್ ಇದೆ. ಒಂದು ವೃಂದದ 1 ಹುದ್ದೆಗೆ 500 ರೂಪಾಯಿ, ಒಂದು ವೃಂದದ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅವರಿಗೆ 750 ರೂಪಾಯಿಯನ್ನು ಇಲ್ಲಿ ಚಾರ್ಜ್ ಮಾಡಲಾಗಿದೆ. ಅದನ್ನು ಒಂಚೂರು ಓದ್ಕೊಳ್ಳಿ. ಆಮೇಲೆ ಇನ್ನೊಂದು,
ಒಂದೇ ರುಂಜದಲ್ಲಿ 2ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಆಗ್ತು ಅಂತಂದರೆ, ಒಂದೇ ರುಂಜದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಆಗ್ತಾಗ ಏನಾಗುತ್ತೆ, ನೀವು ಫೀಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅಭ್ಯರ್ಥಿಗಳು ಏನು ಮಾಡಬೇಕು, ಅವಾಗ ಪ್ರತಿ ಹೆಚ್ಚುವರಿ ಹುದ್ದೆಗೆ ಸುಮಾರು 375 ರೂಪಾಯಿಗಳನ್ನ ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮೇಲಿನ ಕೋಷ್ಟಕದ ಕ್ರಮ ಸಂಖ್ಯೆ 2ರ ಅಭ್ಯರ್ಥಿಗಳು ಪ್ರತಿ ಹೆಚ್ಚುವರಿ ಹುದ್ದೆಗೆ ಹೆಚ್ಚುವರಿಯಾಗಿ 250 ರೂಗಳನ್ನು ಇಲ್ಲಿ ಪಾವತಿ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಅದನ್ನು ಫೀಸ್ ಪೇ ಮಾಡಬೇಕು, ಸರಿಯಾಗಿ ಪ್ರಾಸೆಸ್ ಮಾಡಿ. ಒಂದು ಸಲ ಅದು ನಿಮಗೆ ಪೇಮೆಂಟ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಮತ್ತೆ ಅದು ರೀಫಂಡ್ ಆಗೋಲ್ಲ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಆಯಿತಾ. ಇನ್ನು ವೇತನ ಶ್ರೇಣಿ ಎಲ್ಲ ನಿಮಗೆ C&R ರೂಲೇ ಇತ್ತು, ಅದು ಜಾಸ್ತಿ ಹೇಳಿಕೋಲ್ಲ ನಾನು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ 54,175ರಿಂದ ಸ್ಟಾರ್ಟ್ ಆದರೆ ಅಪ್ ಟು ನಿಮಗೆ 99,400 ತನಕನೂ ಈ ಹೈಸ್ಕೂಲು ಈ ಸಹಶಿಕ್ಷಕ ಹುದ್ದೆಗಳಿಗೆ ಅದೊಂದು ಪೇ ಸ್ಕೇಲ್ ಅಲಾಟ್ ಆಗಿರುವಂಥದ್ದು. ಆಮೇಲೆ ಈ ವಯೋಮಿತಿ ಬಗ್ಗೆ ಫೈನಲ್ C&R ರೂಲಲ್ಲೂ ಕೂಡ ಏನೂ ಚೇಂಜಸ್ ಮಾಡಿಲ್ಲ. ಅಲ್ಲೇನಿತ್ತು ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಥರದ ಏನು ಅಭ್ಯರ್ಥಿಗಳು ಬಯಸಿದ್ರು ಅಷ್ಟು ವರ್ಷಗಳ ಸಡಿಲಿಕೆಯನ್ನು ಇಲ್ಲಿ ಮಾಡಿಲ್ಲ ಇಲ್ಲಿ. ಇನ್ನು ಸಾಮಾನ್ಯ ಅರ್ಹತೆ 40 ಇಯರ್ಸ್ ಇದೆ. ಇನ್ನು ವರ್ಗ 2A 2B 3A ಮತ್ತು ಇಲ್ಲಿ 3Bಗೆ 43 ವರ್ಷ ಮಾಡಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 45 ವರ್ಷವನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಇದಿಷ್ಟು. ಈಗ ಇನ್ಯಾವುದು ಇಲ್ಲಿ ಮುಖ್ಯವಾದಂಥ ಅಂಶ ಅಂತ ಅನಿಸುತ್ತೆ. ಈಗ ವೇಟೇಜ್ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ಇಲ್ಲಿ. ಸೊ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನಲ್ಲೂ ಕೂಡ ಏನೂ ಚೇಂಜಸ್ ಮಾಡಿಲ್ಲ ಇಲ್ಲಿ. C&R ಏನು ಕೊಟ್ಟಿದ್ರು ನೋಟಿಫಿಕೇಷನಲ್ಲೂ ಕೂಡ ಅದೇ ಇದೆ. ನೋಡಿ ಮೆರಿಟ್ ಇದೆಯಲ್ಲ HSTRಗೆ. CETಯಲ್ಲಿ 85%, ಡಿಗ್ರಿಯಲ್ಲಿ 13% ಮತ್ತು B.Edಲ್ಲಿ 2%. ಇಲ್ಲಿ ನಿಮಗೆ HSTR ರಿಕ್ರೂಟ್ಮೆಂಟ್ ಪ್ರೊಸೀಜರ್ಗೆ ಯಾವುದೇ ಥರ PG ಆಗಲಿ TET ಆಗಲಿ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ 3 ವಿಭಾಗ ಮಾತ್ರ ಕನ್ಸಿಡರೇಷನ್. ಒಂದು CET 85% ತಗೋತಾರೆ, ಡಿಗ್ರಿ 13%, ಇನ್ನು B.Edಲ್ಲಿ 2% ಅಷ್ಟೇ ಮುಗೀತದು. ಇನ್ನು ನೆಕ್ಸ್ಟು ಇನ್ಯಾವುದು ನಿಮಗೆ ಇಲ್ಲಿ ಭಾಳ ಮುಖ್ಯವಾಗಿ ನೋಡಿ, ಮೀಸಲಾತಿ ಪ್ರಮಾಣ ಪತ್ರಗಳು ಅಂತ ಬಂದಾಗ ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಯಾರು ಯಾವ್ಯಾವ ಫಾರ್ಮ್ಯಾಟ್ ತಗೊಂಡು ಇದನ್ನು ಬರ್ಸ್ಕೊಳ್ಬೇಕು ಅಂತ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು, ಆಯಿತಾ. ಸೊ ಮೀಸಲಾತಿಯನ್ನು ಕೋರಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಈ ಕೆಳಗೆ ನಮೂದು ಮಾಡಿರ್ತಕ್ಕಂಥ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿರತಕ್ಕದ್ದು ಅಂತ. ನೋಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಅಂತ ಯಾವಾಗಿದೆ ಅದರ ಒಳಗಡೆ ಈ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರವನ್ನು ಮಾಡಿಸ್ಕೊಳ್ಬೇಕು. ಈಗ ಪರಿಶಿಷ್ಟ ಜಾತಿಯವರಿಗೆ ಅದರಲ್ಲಿ ಯಾವುದು ಬರುತ್ತೆ ಇಲ್ಲಿ, ಪ್ರವರ್ಗ A, B ಮತ್ತು C ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಮೂನೆ D, ಆಯಿತಾ. ಇನ್ನೊಂದು ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಮೂನೆ E ತಗೊಳ್ಬೇಕು. ಇನ್ನು ಪ್ರವರ್ಗ 2A 2B 3A ಮತ್ತು 3B ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಮೂನೆ F, ಆಯಿತಾ. ಸೊ ಈ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳಿಗೆ ಸೊ ಈ ಒಂದು ಫಾರ್ಮ್ಯಾಟ್ಸಲ್ಲಿ ನೀವು ತಗೊಂಡು ನೀವು ಅದನ್ನು ನೀವು ಬರ್ಸ್ಕೊಳ್ಬೇಕಾಗತ್ತೆ. ನಿಮಗೆಲ್ಲ ಏನು ಗೊತ್ತಿದೆಯಲ್ಲ, ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ನೀವು ಮಾಡಿಸ್ತಕ್ಕಂಥ ಉದ್ದೇಶವೇನು ಅಂದರೆ ಮೀಸಲಾತಿಯನ್ನು ಕೋರಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು. ಈಗ ಕನ್ನಡ ಮಾಧ್ಯಮದ ಒಂದು ಉಪಯೋಗ ಏನಾಗುತ್ತೆ, ಸೊ ನೀವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ರೆ ಅನ್ನಲಿಕ್ಕೆ ಅದೊಂದು ಪ್ರೂಫ್. ಅದು ಗ್ರಾಮೀಣ ಅಭ್ಯರ್ಥಿ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ನೀವು ವಾಸ ಮಾಡಿದ್ರೆ ನೀವು ಗ್ರಾಮೀಣ ಅಭ್ಯರ್ಥಿಯಾಗಿ ಗ್ರಾಮೀಣ ಮಾಧ್ಯಮದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ನೀವು ಓದಿದ್ರೆ ಅನ್ನಲಿಕ್ಕೆ ಅದೊಂದು ಪ್ರೂಫ್ ಆಗುತ್ತೆ ನಿಮಗೆ ಗ್ರಾಮೀಣ ಮಾಧ್ಯಮ. ಹಾಗಾಗಿ ಅವುಗಳನ್ನು ಮೀಸಲಾತಿ ಪ್ರಮಾಣ ಪತ್ರ ಅಂತ ನಾವಿಲ್ಲಿ ಕರೆಯೋದು. ಸೊ ನೆಕ್ಸ್ಟು ಇನ್ನು ಭಾಳ ಮುಖ್ಯವಾಗಿ ಇನ್ನು ನಿಮಗೆ ಎಕ್ಸಾಮ್ ಡೇಟ್ಸು ಏನು ಅನೌನ್ಸ್ ಮಾಡಿದರೆ ಅದನ್ನು ನೋಡೋಣ ಈಗ. ಸೊ ಏನಿಲ್ಲದೆ ಅಂತ ಅಂದ್ಬಿಟ್ಟು ಆಮೇಲೆ ಅಂಗವೈಕಲ್ಯ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು ಅವ್ರು ಏನು ಕೇಳಿದರೆ ಅದನ್ನು ಐ ಥಿಂಕ್ ನೀವು ಅಥೆಂಟಿಕೇಟ್ ಪ್ರೂಫ್ ಕೊಡಬೇಕು ಅಷ್ಟೇ. ಈಗ ಅಂಗವೈಕಲ್ಯ ಅಭ್ಯರ್ಥಿಗಳಾದರೆ ನಿಮಗೆ ಅದಕ್ಕೆ ಪೂರಕವಾದಂಥ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪ್ರೊವೈಡ್ ಮಾಡಿದ್ರೆ ಮುಗೀತದೆ ಅಷ್ಟೇ, ಅದೇನೇನಿಲ್ಲ ಅದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಕೇಂದ್ರ ಅಂತಿದೆ ಇಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷಾ ಪ್ರಾಧಿಕಾರವು ನಿಗದಿಪಡಿಸಿದಂಥ ಆಯಾ ವಿಭಾಗದ ಜಿಲ್ಲಾ ವ್ಯಾಪ್ತಿಯ ಸ್ಥಳದಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳನ್ನು ಒಂದು ಕಡೆಯಿಂದ ನೋಡೋದಾದರೆ ನಿಮಗೆ ನೋಡಿ ಡೇಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. 2 ಪೇಪರ್ HSTR, ಒಂದು GK, ಸೊ ಇನ್ನೊಂದು ಮೇನ್ ಪೇಪರ್ ಸಬ್ಜೆಕ್ಟಿವ್ ಪೇಪರ್. ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಪೇಪರ್ 1, ದಟ್ ಈಸ್ ಸಾಮಾನ್ಯ ಪತ್ರಿಕೆ ಅದು. ಇನ್ನು 2:30ಯಿಂದ 4:30 ತನಕ ಪೇಪರ್ 2 ದೈಹಿಕ ಶಿಕ್ಷಣ ಗ್ರೇಡ್ 1 ಅಂತ. ನೋಡಿ ಅದನ್ನು ದೈಹಿಕ ಶಿಕ್ಷಣವನ್ನು ಫಸ್ಟ್ ಇಟ್ಬಿಟ್ಟಿದ್ದಾರೆ. ಇನ್ನು 13ನೇ ತಾರೀಕು 10ರಿಂದ 12 ಗಂಟೆ ಅಗೇನ್ ಪತ್ರಿಕೆ 2 ಅಸಿಸ್ಟೆಂಟ್ ಮಾಸ್ಟರು CBZ, ಮತ್ತು ಪತ್ರಿಕೆ 2 ಅದೇ ಅಸಿಸ್ಟೆಂಟ್ ಮಾಸ್ಟರು ಆರ್ಟ್ಸು. ಇನ್ನು 2:30ಯಿಂದ 4:30 ತನಕ ಪತ್ರಿಕೆ 2 ಅಸಿಸ್ಟೆಂಟ್ ಮಾಸ್ಟರು ಕನ್ನಡ, ಇನ್ನು ಪತ್ರಿಕೆ 2 ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲೀಷು. ಸೊ ಆ ಥರ ಕ್ಲಾಸಿಫಿಕೇಷನ್ ಆಗಿದೆ. 12 ಮತ್ತು 13ನೇ ತಾರೀಕು ಈ 2 ಡೇಸಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗಿಬಿಡ್ತಿದೆ HSTRದು. ಇನ್ನು ನೆಕ್ಸ್ಟು ನೋಡಿ ಇಲ್ಲಿ ಅಂಕಗಳ ವರ್ಗೀಕರಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬ ಜನ ಕೇಳ್ತಾಯಿದ್ರು. ನೋಡಿ ಮೊದಲನೇ ಪೇಪರಲ್ಲಿ 100 ಅಂಕಗಳು ಯಾವೆಲ್ಲ ವಿಷಯಗಳಿಗೆ ವರ್ಗೀಕರಣ ಆಗಿದೆ ನೋಡಿ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು 20 ಮಾರ್ಕ್ಸು, ಸಾಮಾನ್ಯ ಕನ್ನಡ 10, ಸಾಮಾನ್ಯ ಇಂಗ್ಲೀಷ್ 10, ಎಜುಕೇಷನ್ ಸೈಕಾಲಜಿ 15, ಮೆಂಟಲ್ ಎಬಿಲಿಟಿ
15, ಗಣಕಯಂತ್ರ ಸಾಕ್ಷರತೆ 15, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15, ಇವೆಲ್ಲವನ್ನು ಸೇರಿದ್ರೆ ಮೊದಲ ಪತ್ರಿಕೆ 100 ಅಂಕಗಳಿಗೆ. ಎಲ್ಲವೂ ಕೂಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು. ಇಟ್ ಈಸ್ ಆಲ್ ದ ಕ್ವಶನ್ಸ್ ಆರ್ MCQ ಬೇಸ್ಡ್ ಕ್ವಶನ್ಸ್ ಇಲ್ಲಿ, ಆಯಿತಾ. ನೆಕ್ಸ್ಟು ಇನ್ನು ಪೇಪರ್ 2ಗೆ ಅಲ್ಲೂ ಕೂಡ 100 ಮಾರ್ಕ್ಸ್ ಇರುತ್ತೆ ನಿಮಗೆ ಟೋಟಲ್ಲು. ಕನ್ನಡ ಭಾಷೆ ಸಹ ಶಿಕ್ಷಕರು ವಸ್ತುನಿಷ್ಠ ಮಾದರಿ 100 ಪ್ರಶ್ನೆಗಳು OMR ಶೀಟ್ನಲ್ಲಿ ಶೇಡ್ ಮಾಡಬೇಕು 100 ಅಂಕಗಳಿಗೆ. ಅದೇ ಥರ ಎಲ್ಲದಕ್ಕೂ ಆಂಗ್ಲ ಭಾಷೆ, ಜೀವವಿಜ್ಞಾನ, ಕಲಾ, ದೈಹಿಕ ಶಿಕ್ಷಣ ಎಲ್ಲದಕ್ಕೂ 100 ಮಾರ್ಕ್ಸ್ ಇಲ್ಲಿ ಅಲಾಟ್ ಆಗಿರುತ್ತೆ. ಸೊ ಆಯ್ತವ, ನಿಮಗೆ ಇದಿಷ್ಟು ನಿಮಗೆ ಮೇಯ್ನಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು. ಇನ್ನು ಮಿಕ್ಕಿದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಹೇಗೆ ನಿಗದಿ ಆಗುತ್ತೆ, ಸಿಲೆಬಸ್ಸು ಅದನ್ನು ಅವ್ರು ಬಿಡ್ತಾರೆ ಈಗ ಮತ್ತೊಂದು ಸಲ. ಇದರಿಂದ ಆಚೆಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಅದನ್ನು ನಾನು ಒಂದೊಂದೇ ಕಂಟೆಂಟ್ ಮಾಡಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಕನ್ನಡ ಮತ್ತು ಗ್ರಾಮೀಣ ಅಭಿವೃದ್ಧಿ ಪ್ರಮಾಣ ಪತ್ರಗಳಿಗೆ ನಿಮಗೆ ಏನಾದ್ರು ಜಾಸ್ತಿ ಮಾಹಿತಿ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಅದು ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅವೆರಡು ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಅಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಮೇಯ್ನು ಎಕ್ಸಾಮ್ ಡೇಟು ಯಾವಾಗ ಅನೌನ್ಸ್ ಆಗಿದೆ ಗೊತ್ತಾಗಿದೆ. ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗಿದೆ ನಿಮಗೆ. ಇದೇ ತಿಂಗಳು 18ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕು 9ನೇ ತಿಂಗಳು ಲಾಸ್ಟ್ ಡೇಟ್ ಆಗುತ್ತೆ. 8ನೇ ತಾರೀಕು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು. ಸೊ 12 ಮತ್ತು 13ನೇ ತಾರೀಕು, ಸೊ ಅಕ್ಟೋಬರ್, ಅದು ಗೊತ್ತಿಲ್ಲ ನಿಮಗೆ. ಅಕ್ಟೋಬರ್ 12 ಮತ್ತು 13ನೇ ತಾರೀಕು 2 ಡೇಸು ಈ HSTR ಎಕ್ಸಾಮಿನೇಷನ್ ನಿಮಗೆ ಫಿನಿಶ್ ಆಗಿಬಿಡುತ್ತೆ. ಇದು HSTR ಬಗ್ಗೆ ಏನು ನೋಟಿಫಿಕೇಷನ್ ಆಗಿದೆ ಅವುಗಳಲ್ಲಿ ಭಾಳ ಮುಖ್ಯವಾದ ಅಂಶಗಳನ್ನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟು GPT ಮತ್ತು PSTR ಹೇಳ್ತೀನಿ, ಅದನ್ನು ಬ್ರೀಫಾಗಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.